ನಿನ್ನೆ ಬಿಟ್ಟು ಮೊನ್ನೆ 14 ಲೋಕಸಭಾ ಕ್ಷೇತ್ರ ದಕ್ಷಿಣ ಭಾಗದಲ್ಲಿ ಮುಕ್ತಾಯಗೊಂಡಿದ್ದು, ಇಲ್ಲಿ ಬೀದರ್ನಲ್ಲಿ ಓರ್ವ ಯುವ ಅಭ್ಯರ್ಥಿ ಬಹುಶಃ ಸಾಗರ ಈಶ್ವರ್ ಖಂಡ್ರೆ ಅವರಿಗೆ 25 ವರ್ಷ, ಈಗ ಮುಗಿದು 26ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಸಾಗರ್ ಅವರಿಗೆ ನಾವು ಖಂಡ್ರೆ ಅವರಿಗೆ ನಾವು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಮಾಡಿ ಅವ್ರನ್ನ ಚುನಾವಣೆ ಕಳಿಸಿದ್ದೀವಿ. ತನ್ಮೂಲಕ ಅವರು ಅತ್ಯಂತ ಕಿರಿಯ ಸಂಸದನಾಗಲಿಕ್ಕೆ ಇವತ್ತು ದಿವಸ ಎಲ್ಲ ಅರ್ಹತೆಯನ್ನು ಅವತ್ತು ದಿವಸ ಪಡ್ಕೊಂಡಿದ್ದಾರೆ. ಬಹುಶಃ ಬೀದರಿನ ಜನತೆ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ತಮ್ಗೆ ಗೊತ್ತಿದೆ ಈ ದೇಶದಲ್ಲಿ ವಾತಾವರಣ ಯಾವ ರೀತಿ ಇವತ್ತು ದಿವಸ ಇದೆ ಅನ್ನೋದನ್ನು ಗೊತ್ತಾಗ್ಬಿಟ್ಟಿದೆ. 2019 ಚುನಾವಣೆಯಲ್ಲಿ ಒಂದು ಬೇರೆ ವಾತಾವರಣ ಇತ್ತು. ಯಾಕಂದ್ರೆ ಅವಾಗ ಪುಲ್ವಾಮಾ ಘಟನೆ ನಡೆದು ಈ ಬಾಲಾಕೋಟು ಏನು ನಮ್ಮ ಸೇನೆ ಹೋಗಿತ್ತು ದಿವಸ ಒಂದು ಕಾರ್ಯಾಚರಣೆ ಮಾಡಿದ್ರು. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ರಾಷ್ಟ್ರದ ಹಿತ ಮುಖ್ಯ ಅಂತ ಹೇಳಿ ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ತಮ್ಮ ರಾಷ್ಟ್ರವನ್ನ ಸಂಕಷ್ಟದಲ್ಲಿದೆ ತಿಳ್ಕೊಂಡು ಬಿಜೆಪಿ ಅವರಿಗೆ ಮತವನ್ನು ಕೊಟ್ಟಿದ್ರು. ನರೇಂದ್ರ ಮೋದಿ ಅವರು 2ನೇ ಬಾರಿಗೆ ಪ್ರಧಾನಮಂತ್ರಿ ಆದರು. ಇವತ್ತು ಬಹಳಷ್ಟು ಸಂದರ್ಭದಲ್ಲಿ ಬಿಜೆಪಿ ಅವರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ 70 ವರ್ಷದ ಸ್ವತಂತ್ರ ಸಿಕ್ಕ ಮೇಲೆ 70 ವರ್ಷಗಳಾದವು. ಅವರಲ್ಲಿ 55 ವರ್ಷ ಕಾಂಗ್ರೆಸ್ ಆಳ್ವಿಕೆ ಮಾಡಿದೆ. ಕಾಂಗ್ರೆಸ್ನವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ ಪುಸ್ತಕ ಕೇಳ್ತಾರೆ. ನಾನು ಅವರು ಬಹಳಷ್ಟು ನಿಮಗೆ ಸುದೀರ್ಘವಾಗಿ ಹೇಳಕ್ಕೆ ಹೋಗಲ್ಲ, ಸಂಕ್ಷಿಪ್ತವಾಗಿ ಇಷ್ಟೇ ಹೇಳ್ತೇನೆ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವುದಲ್ಲದೆ ಈ ದೇಶವನ್ನ ಕಟ್ಟಿದ್ದು ಕಾಂಗ್ರೆಸ್. ನಮ್ಗೆ ಗೊತ್ತಿದೆ, ನಾವು ವಿದೇಶದಿಂದ ಕೆಂಪು ಗೋಧಿಯನ್ನು ಅಮೆರಿಕದಿಂದ ನಾವು ಆಮದು ಮಾಡ್ಕೋತಾ ಇದೀವಿ. ಯಾಕಂದ್ರೆ ನಮ್ಮಲ್ಲಿ ಆಹಾರದ ಕೊರತೆ ಇತ್ತು, ಹಸಿವಿತ್ತು. ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನೋ ಪ್ರಥಮ ಪ್ರಧಾನಮಂತ್ರಿ, ಜವಾಹರ್ಲಾಲ್ ನೆಹರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 2ನೇ ಪ್ರಧಾನಮಂತ್ರಿಯಾಗಿ ಹಸಿರು ಕ್ರಾಂತಿಯನ್ನು ಗ್ರೀನ್ ರೆವಲ್ಯೂಷನ್ ಮುಖಾಂತರ ಇವತ್ತು ನಮಗೆ 140 ಕೋಟಿಗೆ ಜನರಿಗೆ ಏನು ನಮಗೆ ಆಹಾರ ಬೇಕು, ಆಹಾರ ಉತ್ಪಾದನೆ ಮಾಡೋದ್ರೆ ಇವತ್ತು 2 ಪಟ್ಟು ನಾವು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದೀವಿ. ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ. ಎರಡನೇದಾಗಿ ನಮ್ಮಲ್ಲಿ ಒಂದು ಸೂಜಿಯನ್ನು ಕೂಡ ಉತ್ಪಾದನೆ ಮಾಡ್ತಾ ಇರಲಿಲ್ಲ, ಹೊಲಿಯುವಂತ ಒಂದು ಸೂಜಿ ಕೂಡ. ಇವತ್ತು ಸಾರ್ವಜನಿಕ ಉದ್ದಿಮೆಗಳನ್ನ, ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅನ್ನ ನಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಅಂತ ಅಂದ್ಕೊಳ್ಳಿ ನೀವು, HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, BEL, BHEL, ಆಮೇಲೆ HMG, ಇಸ್ರೋ, ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಗ್ಯಾಸು, ಭಾರತ್ ಆಯಿಲ್, ಹೀಗೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅನ್ನ ಇವತ್ತು ಔದ್ಯೋಗಿಕ ಒಂದು ಕ್ರಾಂತಿಯನ್ನ ಮಾಡಬೇಕು ಅಂತೇಳಿ ಇವತ್ತು ಜವಾಹರ್ಲಾಲ್ ನೆಹರು ಅವರು ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಮೂಲಕ ನಮ್ಮ ಔದ್ಯೋಗೀಕರಣ ಆಯಿತು ಮತ್ತು ಯುವಕರಿಗೆ ಉದ್ಯೋಗ ಸಿಕ್ತು. ಈ ದೇಶದಲ್ಲಿ ಸುಮಾರು 2,000 ಅಣೆಕಟ್ಟುಗಳಿವೆ, ಬೃಹತ್, ಮಧ್ಯಮ ಮತ್ತು ಸಣ್ಣ ಅಣೆಕಟ್ಟುಗಳು. ಅದರಲ್ಲಿ ಸುಮಾರು 1900 ಅಣೆಕಟ್ಟುಗಳು ಇವತ್ತು ಕಾಂಗ್ರೆಸ್ ಅವಧಿಯಲ್ಲಿ ಆಗಿರೋದು. ಕೆಲವೊಂದು ಬ್ರಿಟಿಷರ ಅವಧಿಯಲ್ಲಿ, ಈಗ ಕೆಲವೊಂದು ಹಳೆ ಮೈಸೂರು ಭಾಗದಲ್ಲಿ ನಮ್ಮ KRS, ಕಬಿನಿ, ಮೈಸೂರು ಮಹಾರಾಜರು, ಇನ್ನಿತರ ಕಡೆ ರಾಜಸ್ಥಾನ ಉತ್ತರ ಕಡೆ ಅಲ್ಲಿಯ ಮಹಾರಾಜರು ಮತ್ತು ಇನ್ನಿತರರು ಮಾಡಿದಂಥದ್ದು. ಪ್ರತಿಯೊಂದು ಗ್ರಾಮಕ್ಕೆ ಒಂದು ಸಹ ಗ್ರಾಮದಲ್ಲಿ ಶಾಲೆ, ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಲೆ, ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಜೂನಿಯರ್ ಕಾಲೇಜು, ತಾಲೂಕು ಮಟ್ಟದಲ್ಲಿ ಡಿಗ್ರಿ ಕಾಲೇಜ್ ಹಿಡ್ಕೊಂಡು IIT, IIM, ಏಮ್ಸ್, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಇವೆಲ್ಲವೂ ಕಾಂಗ್ರೆಸ್ ಅವಧಿಯಲ್ಲಿ ಆಗಿರುವಂಥದ್ದು. ಅನೇಕ ವಿದ್ಯುತ್ ಸ್ಥಾವರಗಳು, ಇವತ್ತು ಬ್ರಿಡ್ಜ್ಗಳು, ರಸ್ತೆಗಳು, ಹೀಗೆ ಕಾಂಗ್ರೆಸ್ನವ್ರು ಮಾಡಿದ ಈ ದೇಶವನ್ನ ಕಟ್ಟಿದಾರನ್ನು ಮಾತಾರೆ. ಯಾಕಂದ್ರೆ ಬಿಜೆಪಿಗೆ ಕೆಲವೊಂದು ಉತ್ತರವಾಗಿ ಇವತ್ತು ಹೇಳಲೇಬೇಕಾಗ್ತದೆ ಬಂದು ಕೇಳಿದಂತ.
ಯಾಕೆ ಕರೆಕ್ಟ್ ಇದೆ. ಮುಂದೆ ನಾನು ಯಾಕೆ ಹೇಳ್ತೀನಿ, ತದನಂತರ ಈಗ ನೇರವಾಗಿ ನರೇಂದ್ರ ಮೋದಿಯವರು 2014ರಲ್ಲಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆದಾಗ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ದೊಡ್ಡ ಪ್ರಚಾರದ ಕಾರ್ಯಕ್ರಮ ಹಾಕೊಂಡ್ರು. ಬಹುಶಃ ಪ್ರಚಾರ ಕಾರ್ಯಕ್ರಮಕ್ಕೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರು. ತಾವು ನೋಡಿದ್ರು, ಎಲ್ಲಿ ನೋಡಿದ್ರು ಕೂಡ ಮೋದಿ, ಎಲ್ಲಿ ನೋಡಿದ್ರೆ ಕೂಡ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತ ಅಂದ್ಬಿಡ್ತೀನಿ. ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ತಂದ್ಬಿಡ್ತೀನಿ. ಅಚ್ಚೇ ದಿನ ಹೆಂಗೆ ಒಳ್ಳೆ ದಿನ ಬರ್ತವೆ ಅವ್ರು ಹೇಳಿದ್ರು. ನಂತರ ಕ್ಲಿಪ್ಪಿಂಗು ಕೂಡ ಇದೆ, ಅದು ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ ನಿಮಗೆ. ಇವತ್ತು ಕಾಂಗ್ರೆಸ್ನ ಅವಧಿಯಲ್ಲಿ ಬೆಲೆಗಳು ಗಗನಕ್ಕೇರಿದಾವೆ. ಬೆಲೆಗಳ ನಿಯಂತ್ರಣ ಅಂತೂ ಸಹ ಆಗ್ತಾ ಇಲ್ಲ. ಪೆಟ್ರೋಲು, ಡೀಸೆಲು, ಸ್ಟೀಲು, ಸಿಮೆಂಟು, ಗ್ಯಾಸ್ ಸಿಲಿಂಡರು ಎಲ್ಲ ಪದಾರ್ಥಗಳು ಸಹ ಬೆಲೆಗಳು ಗಗನಕ್ಕೇರಿದಾವೆ. ಆ ಬೆಲೆ ನಿಯಂತ್ರಣ ಮಾಡುವಂಥದ್ದು ಇವ್ರ ಕಡೆ ಆಗಿಲ್ಲ. ನಾನು ಪ್ರಧಾನಮಂತ್ರಿ ಆದ್ಮೇಲೆ ಆ ಬೆಲೆ ನಿಯಂತ್ರಣ ಮಾಡಿ ಅವೆಲ್ಲವನ್ನ ಇವತ್ತು ಸಹ ನಾನು ಜನರಿಗೆ ಕೈಗಟ್ಟುವ ದರದಲ್ಲಿ ಅದು ಸಿಗುವಾಗಿ ಮಾಡ್ತೀನಿ ಅಂತ ಹೇಳಿದ್ರು. ರೂಪಾಯಿ ಮೌಲ್ಯ ಅವತ್ತು ಸಹ ಕುಸಿದು ಬಿದ್ದಿದೆ ಡಾಲರ್ ಮುಂದೆ ಅಂತ ಹೇಳಿದ್ರು. ಅದು ಡಾಲರ್ದು ಒಂದು ಡಾಲರು 44 ರೂಪಾಯಿ ಇತ್ತು. ರೂಪಾಯಿ ಮೌಲ್ಯ ಕಿಸ್ಬಿಟ್ಟಿದೆ, 44 ರೂಪಾಯಿ ಆಗಿದೆ ಡಾಲರ್ಗೆ ಅಂತ ಹೇಳಿ. ಅಚ್ಚೇ ದಿನ ಜನ ನಂಬಿದ್ರು. ಇವತ್ತೇನಾಗಿದೆ, ಕಳೆದ 10 ವರ್ಷದಲ್ಲಿ ಪೆಟ್ರೋಲ್ ರೇಟು 64 ಇದ್ದಿದ್ದು 104 ರೂಪಾಯಿ. ಈಗ 104 ರೂಪಾಯಿ. ನಮ್ಮ ರೈತರು ಬಳಸುವಂತ ಪಂಪ್ಸೆಟ್ಗಳಿಗೆ, ಟ್ಯಾಕ್ಟರ್ ಬಳಸುವಂತ ಡೀಸೆಲ್ 54 ರೂಪಾಯಿ ಇತ್ತು, 88 ರೂಪಾಯಿ. ಗ್ಯಾಸ್ ಸಿಲಿಂಡರ್ ಅಂತೂ 440 ಇತ್ತು, ಈಗ 1150 ರೂಪಾಯಿ ಇದೆ. 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆಗಿದಾಗ ಗ್ಯಾಸ್ ಸಿಲಿಂಡರ್ 440 ಇದ್ದಾಗ 400 ಇದ್ದಾಗ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆದಾಗ ಇದೇ ಶೋಭಾ ಕರಂದ್ಲಾಜೆ ಅವರು, ನಮ್ಮ ಸ್ಮೃತಿ ಇರಾನಿ ಅವರು ತಲೆ ಮೇಲೆ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಒಂದು ಸಹ ಪ್ರತಿಭಟನೆ ಮಾಡ್ತಿದ್ರು. ತಾವು ನೋಡಿದ್ದೀರಿ. 440 ಇದ್ದಿದ್ದು 1150 ರೂಪಾಯಿ, 700 ರೂಪಾಯಿ ಜಾಸ್ತಿ. ಈಗ ಯಾರ ತಲೆ ಮೇಲೆ ಸಿಲಿಂಡರ್ ಇಟ್ಕೊಂಡು ಹೇಳಬೇಕು ಅನ್ನೋ ಗೊತ್ತಿಲ್ಲ. ಇದಾಗಿರುವಂಥದ್ದು. ಸ್ಟೀಲ್ ರೇಟ್ ಡಬಲ್ ಆಗಿದೆ, ಸಿಮೆಂಟ್ ರೇಟ್ ಡಬಲ್ ಆಗಿದೆ, GST. ಇವತ್ತು ನೋಟ್ಬುಕ್, ಪೆನ್ಸಿಲ್, ನೀವು ಪಾಕೆಟ್ ನಲ್ಲಿ ಹಾಲು ಹಾಕಿದ್ರೆ, ಮೊಸರು ಹಾಕಿದ್ರೆ, ಅಥವಾ ಕೋಣಿ ಚೀಲದಾಗ ನೀವು ಚುರುಮುರಿ ಹಾಕಿದ್ರು, ಅದ್ರ ಮೇಲೆ ಕೂಡ GST. ಎಲ್ಲವೂ ತುಟ್ಟಿ ಆಗಿದಾವೆ. ಬೆಲೆ ನಿಯಂತ್ರಣ ಮಾಡಲಿಲ್ಲ.